ನಮಸ್ಕಾರ ಸ್ನೇಹಿತರೆ. ಭಾರತ ಪಾಕ್ ಅಘೋಷಿತ ಯುದ್ಧಕ್ಕೆ ಕದನ ವಿರಾಮ ಬಿದ್ದಿದೆ. ಸಂಘರ್ಷ ಸದ್ಯಕ್ಕೆ ನಿಂತಿದೆ. ಆದರೆ ಇಡೀ ಕದನಕ್ಕೆ ಕಾರಣವಾದ ಪಹಲ್ಗಾಮ್ ದಾಳಿ ತನಿಖೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ಇಬ್ಬರ ಮಧ್ಯೆ ಸಂಧಾನ ನಡೆಸಿ ಗೆದ್ದೆ ಅಂತ ಕ್ರೆಡಿಟ್ ತಗೊಳ್ತಾ ಇರೋ ಅಮೆರಿಕ ಹೆಸರೇ ಪಹಲ್ಗಾಮ್ ತನಿಖೆಯಲ್ಲಿ ತಳ್ಕಾಕೊಳ್ತಾ ಇದೆ. ದಾಳಿಗೂ ಮುನ್ನ ಅಮೆರಿಕದ ಮ್ಯಾಕ್ಸಾರ್ ಕಂಪನಿ ಪಹಲ್ಗಾಮ್ನ ಸೂಕ್ಷ್ಮ ಸ್ಯಾಟಲೈಟ್ ಇಮೇಜಸ್ ಅನ್ನ ಪಾಕ್ನ ನಿಷೇಧಿತ ಕಂಪನಿಯೊಂದಕ್ಕೆ ನೀಡಿತ್ತು ಅನ್ನೋ ಸ್ಫೋಟಕ ವಿಚಾರ ಈಗ ಬಯಲಾಗ್ತಾ ಇದೆ. ದೇಶಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಏನಿದು ಮ್ಯಾಕ್ಸಾರ್ ಪಹಲ್ಗಾಮ್ ನಂಟು? ಮ್ಯಾಕ್ಸಾರ್ ಇಮೇಜಸ್ ಅನ್ನ ಉಗ್ರರು ಪ್ರಯೋಗ ಮಾಡಿದ್ರ? ಅಮೆರಿಕದ ಡೇಟಾ ಬಳಸಿ ಪಹಲ್ಗಾಮ್ ದಾಳಿ ಪ್ಲಾನ್ ಮಾಡಲಾಯ್ತಾ? ಪಾಕಿ ಕಂಪನಿಯೊಂದಿಗೆ ಮ್ಯಾಕ್ಸಾರ್ ಪಾರ್ಟ್ನರ್ ಆಗಿದ್ಯೇಕೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಮೊದಲಿಗೆ ಈ ಮ್ಯಾಕ್ಸಾರ್ ನಂಟಿನ ಬಗ್ಗೆ ದಿ ಪ್ರಿಂಟ್ ಅವರು ಇದನ್ನ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ಹಾಗಾಗಿ ದಿ ಪ್ರಿಂಟ್ನ ಸಂಪಾದಕರಾಗಿರೋ ಶೇಖರ್ ಗುಪ್ತಾ ಅವರು ಮತ್ತು ರಿಪೋರ್ಟ್ ಮಾಡಿರೋ ಸೌಮ್ಯ ಪಿಳ್ಳೈ ಇವರಿಬ್ಬರಿಗೂ ಕ್ರೆಡಿಟ್ ಕೊಡ್ತಾ, ದಿ ಪ್ರಿಂಟ್ಗೆ ಕ್ರೆಡಿಟ್ ಕೊಡ್ತಾ ನಾವು ಶುರು ಮಾಡೋಣ. ಅಗೇನ್ ನಾವು ಕೂಡ ಇದರಲ್ಲಿ ಒಂದಷ್ಟು ಅಂಶಗಳನ್ನು ಸೇರಿಸಿದ್ದೀವಿ. ನಮ್ಮ ಒಂದು ರಿಸರ್ಚ್ ಕೂಡ ಒಂದಷ್ಟಿದೆ. ಆದರೆ ಭಾರತದಲ್ಲಿ ಮೊದಲಿಗೆ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ದಿ ಪ್ರಿಂಟ್. ಹಾಗಾಗಿ ಅವರಿಗೆ ಕ್ರೆಡಿಟ್ ಸಿಗಬೇಕು. ಅದರೊಂದಿಗೆ ನಾವು ವರದಿಯನ್ನು ಮುಂದುವರಿಸೋಣ. ಈಗ ಪಕ್ಕಾ ಪ್ಲಾನ್ನೊಂದಿಗೆ ಪಹಲ್ಗಾಮ್ ದಾಳಿ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಪಹಲ್ಗಾಮ್ ದಾಳಿ ಯಾವುದೋ ಸಾಮಾನ್ಯ ಉಗ್ರ ದಾಳಿ ಆಗಿರಲಿಲ್ಲ. ಇದ್ದಕ್ಕಿದ್ದಂತೆ ಬಂದು ಗುಂಡು ಹಾರಿಸಿ ಓಡಿ ಹೋದ ಪ್ರಕರಣ ಆಗಿರಲಿಲ್ಲ. ಉಗ್ರರು ಮೆಟಿಕ್ಯುಲಸ್ಲಿ ಪ್ಲಾನ್ ಮಾಡಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ್ರು. ಮೆಸೇಜ್ ಪಾಸ್ ಮಾಡೋದಿತ್ತು. ಧರ್ಮಾಧಾರಿತ ಹತ್ಯೆ. ಸೊ ಬೈಸರನ್ ಮೈದಾನಕ್ಕೆ ಎಂಟ್ರಿ ಎಲ್ಲಿದೆ, ಎಕ್ಸಿಟ್ ಎಲ್ಲಿದೆ, ಬ್ಲೈಂಡ್ ಸ್ಪಾಟ್ಸ್ ಯಾವುದಿದೆ, ಎಷ್ಟು ಸೆಕ್ಯೂರಿಟಿ ಇರುತ್ತೆ, ಅಲ್ಲಿನ ಟೆರೇನ್ ಹೇಗಿದೆ, ಎಸ್ಕೇಪ್ ಆಗೋಕೆ ಯಾವ ರೂಟ್ ಇದೆ, ಎಲ್ಲದಕ್ಕೂ ಕರಾರುವಕ್ಕಾಗಿ ಮೊದಲೇ ಪ್ಲಾನ್ ಮಾಡಿ ದಾಳಿ ಮಾಡಿದ್ರು. ಬೈಸರನ್ಗೆ ಕಾಲ್ನಡಿಗೆ ಮೂಲಕನೇ ಬರಬೇಕು. ಹತ್ತಿರದಲ್ಲಿ ಯಾವುದೇ ಭದ್ರತಾ ಪಡೆ ಇಲ್ಲ. CRPF ಯೂನಿಟ್ 5 ಕಿಲೋಮೀಟರ್ ದೂರದಲ್ಲಿದೆ. ಬೈಸರನ್ಗೆ ತಲುಪೋಕೆ ಕನಿಷ್ಠ ಪಕ್ಷ 1 ಗಂಟೆಯಾದರೂ ಬೇಕು. ಎಲ್ಲದೂ ಉಗ್ರರಿಗೆ ಮೊದಲೇ ಗೊತ್ತಿತ್ತು. ಇದೇ ಕಾರಣಕ್ಕೆ ಉಗ್ರರು ದಾಳಿಯಾಗಿ 20-25 ನಿಮಿಷ ಆದರೂ ಕೂಡ ಅಲ್ಲೇ ಇದ್ದು ಆರಾಮಾಗಿ ತಮ್ಮ ಕೃತ್ಯವನ್ನು ಮುಗಿಸಿ ಹೋಗಿದ್ರು. ಆದ್ರೀಗ ಉಗ್ರರು ಇಷ್ಟು ಕೂಲಂಕುಷವಾಗಿ ಡೀಟೇಲ್ ಆಗಿ ಪ್ಲಾನ್ ಮಾಡೋಕೆ ಅಮೆರಿಕದ ಸ್ಯಾಟಲೈಟ್ ಡೇಟಾ ಕಂಪನಿ ಹೆಲ್ಪ್ ಮಾಡಿದೆಯಾ ಅನ್ನೋ ಮಾಹಿತಿ ಈಗ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಪಾಕ್ಗೆ ಪಹಲ್ಗಾಮ್ ಸ್ಯಾಟಲೈಟ್ ಚಿತ್ರ, ಉಗ್ರರಿಗೆ ನೆರವಾಯ್ತಾ ಮ್ಯಾಕ್ಸಾರ್ ಟೆಕ್ನಾಲಜೀಸ್? ಎಸ್ ಸ್ನೇಹಿತರೆ, ದಾಳಿಗೂ ಮುನ್ನ ಮ್ಯಾಕ್ಸಾರ್ ಹೈ ರೆಸೊಲ್ಯೂಷನ್ ಪಹಲ್ಗಾಮ್ ಸ್ಯಾಟಲೈಟ್ ಇಮೇಜಸ್ ಅನ್ನ ಪಾಕ್ ಕಂಪನಿಯೊಂದಕ್ಕೆ ತಲುಪಿಸಿತ್ತು. ಇಲ್ಲಿ ಮ್ಯಾಕ್ಸಾರ್ ಅಂದ್ರೇನು ಅನ್ನೋ ಪ್ರಶ್ನೆ ಮೂಡಬಹುದು. ಮ್ಯಾಕ್ಸಾರ್ ಟೆಕ್ನಾಲಜೀಸ್ ಅಮೆರಿಕ ಮೂಲದ ಸ್ಯಾಟಲೈಟ್ ಇಮೇಜಿಂಗ್ ಕಂಪನಿ. ಜಗತ್ತಿನ ಯಾವುದೇ ಭಾಗದ ಸ್ಯಾಟಲೈಟ್ ಇಮೇಜಸ್ ಅನ್ನ, ಹೈ ರೆಸೊಲ್ಯೂಷನ್ ಇಮೇಜಸ್ ಅನ್ನ ಸ್ಯಾಟಲೈಟ್ ಮೂಲಕ ತೆಗೆದು ಸೇಲ್ ಮಾಡ್ತಾರೆ, ಮಾರ್ತಾರೆ. ಇದಕ್ಕಾಗಿ ಭೂಮಿ ಸುತ್ತ ಹಲವು ಹಂತಗಳಲ್ಲಿ 1300ಕ್ಕೂ ಅಧಿಕ ಸ್ಯಾಟಲೈಟ್ಸ್ ಅನ್ನು ಹಾರಿಸಿ ಇನ್ವೆಸ್ಟ್ ಮಾಡಿದ್ದಾರೆ. ಹೀಗಾಗಿ 15 ಸೆಂಟಿಮೀಟರ್ನಿಂದ ಹಿಡಿದು 3-4 ಸೆಂಟಿಮೀಟರ್ ವರೆಗಿನ ಹೈ ರೆಸೊಲ್ಯೂಷನ್ ಚಿತ್ರಗಳನ್ನು ಮ್ಯಾಕ್ಸಾರ್ ಕ್ಯಾಪ್ಚರ್ ಮಾಡೋ ಎಬಿಲಿಟೀಸ್ ಹೊಂದಿದೆ. ಅಂದರೆ ಸೈಕಲ್, ಬೈಕ್, ಟ್ರಾಫಿಕ್ ಸೂಚನಾ ಫಲಕ, ಸಣ್ಣ ಸಣ್ಣ ವಸ್ತುಗಳು ಕೂಡ ಸ್ಪಷ್ಟವಾಗಿ ಕಾಣುವಂತಹ ಸ್ಯಾಟಲೈಟ್ ಚಿತ್ರಗಳನ್ನು ಮ್ಯಾಕ್ಸಾರ್ ಮಾಡಿಕೊಡುತ್ತೆ. ಇದೇ ಕಾರಣಕ್ಕೆ ಸರ್ಕಾರ, ಮಿಲಿಟರಿ, ತನಿಖಾ ಸಂಸ್ಥೆ, ಇಂಟೆಲಿಜೆನ್ಸ್ ಏಜೆನ್ಸಿ ಸೇರಿದ ಹಾಗೆ ಜಗತ್ತಿನಾದ್ಯಂತ ಮ್ಯಾಕ್ಸಾರ್ ಇಮೇಜಸ್ಗೆ ಬೇಡಿಕೆ ಇದೆ. ನಮ್ಮ DRDO, ISRO ಕೂಡ, ಅಂದರೆ ಇಸ್ರೋ ಕೂಡ ಮ್ಯಾಕ್ಸಾರ್ ಸಂಸ್ಥೆಯ ಕಸ್ಟಮರ್ಸ್, ಗ್ರಾಹಕರು. ಯುಕ್ರೇನ್ಗಂತೂ ರಷ್ಯಾ ವಿರುದ್ಧ ಮ್ಯಾಕ್ಸಾರ್ ತುಂಬ ಈ ರೀತಿ ಹೈ ರೆಸೊಲ್ಯೂಷನ್ ಇಮೇಜಸ್ ಕೊಟ್ಟು ಹೆಲ್ಪ್ ಮಾಡಿದೆ. ಮ್ಯಾಕ್ಸಾರ್ ಇಮೇಜಸ್ ಮೂಲಕ ಯುಕ್ರೇನ್ ರಷ್ಯನ್ ಪಡೆಗಳ ಮೂವ್ಮೆಂಟ್ಸ್ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿತ್ತು. ನಿಖರ ಮಾಹಿತಿಯಿಂದ ಗೆರಿಲ್ಲಾ ದಾಳಿ ಮಾಡ್ತಾ ಇತ್ತು. ಇದೇ ಕಾರಣಕ್ಕೆ ಟ್ರಂಪ್ ಜೆಲೆನ್ಸ್ಕಿ ಜೊತೆಗೆ ಜಗಳ ಆಡ್ಕೊಂಡ ತಕ್ಷಣ ಮ್ಯಾಕ್ಸಾರ್ ಇಮೇಜಸ್ ಅನ್ನ ಯುಕ್ರೇನ್ಗೆ ಕೊಡೋದನ್ನ ಬ್ಯಾನ್ ಮಾಡಿದ್ರು. ಇಂಥ ಮ್ಯಾಕ್ಸಾರ್ ಪಹಲ್ಗಾಮ್ನ ಚಿತ್ರಗಳನ್ನು ಕೂಡ ಮಾರ್ಕೊಂಡಿತ್ತು. ಅದರಲ್ಲೂ ದಾಳಿಗೂ ಮುನ್ನ ಪಹಲ್ಗಾಮ್ ಇಮೇಜಸ್ಗೆ ಜಾಸ್ತಿ ಬೇಡಿಕೆ ಬಂದಿತ್ತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಒಂದೇ ತಿಂಗಳಲ್ಲಿ 30 ಫೋಟೋ. ಸ್ನೇಹಿತರೆ, ಮ್ಯಾಕ್ಸಾರ್ನಿಂದ ಸ್ಯಾಟಲೈಟ್ ಚಿತ್ರ ಪಡೆಯೋಕೆ 2 ದಾರಿಗಳಿವೆ. ಒಂದು, ರೆಗ್ಯುಲರ್ ಗ್ರಾಹಕರಾಗಿ ಇಂತಿಷ್ಟು ಅಮೌಂಟ್ ಪೇ ಮಾಡಿ ಸ್ಯಾಟಲೈಟ್ ಇಮೇಜಸ್ ಪಡೆಯಬಹುದು.
ಇನ್ನೊಂದು ಮ್ಯಾಕ್ಸಾರ್ನ ಪಾರ್ಟ್ನರ್ ಆಗ್ಬೋದು. ಈ ರೀತಿ ಮ್ಯಾಕ್ಸಾರ್ ಪಾರ್ಟ್ನರ್ ಆದವರಿಗೆ ವಿಶೇಷ ಸೌಲಭ್ಯಗಳಿರ್ತವೆ. ಹೈ ಕ್ವಾಲಿಟಿ ಹೈ ರೆಸೊಲ್ಯೂಷನ್ ಇಮೇಜಸ್ ಜಾಸ್ತಿ ಸಿಗ್ತವೆ. ಈ ಥರ 2024 ಜೂನ್ನಲ್ಲಿ ಪಾಕ್ ಮೂಲದ ಬಿಸ್ನೆಸ್ ಸಿಸ್ಟಮ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ BSI ಅನ್ನೋ ಸಂಸ್ಥೆ ಮ್ಯಾಕ್ಸಾರ್ಗೆ ಪಾರ್ಟ್ನರ್ ಆಗಿತ್ತು. ಈ ಕಂಪನಿಯ ಇತಿಹಾಸ ಕೂಡ ತುಂಬಾ ಅನುಮಾನಾಸ್ಪದ ಇದೆ, ಕಳಂಕಿತ ಇತಿಹಾಸ ಇದೆ, ಅದನ್ನು ಹೇಳ್ತೀವಿ. ಆದರೆ ಈ ಪಾಕ್ ಕಂಪನಿ ಮ್ಯಾಕ್ಸಾರ್ಗೆ ಪಾರ್ಟ್ನರ್ ಆದಾಗಿಂದ ಪಹಲ್ಗಾಮ್ ಸ್ಯಾಟಲೈಟ್ ಚಿತ್ರಗಳಿಗೆ ಆರ್ಡರ್ ಕೊಡೋದು ಜಾಸ್ತಿ ಆಗಿದೆ. ಇದು ಹೇಗೆ ಗೊತ್ತಾಗಿದೆ ಅಂದರೆ, ಮ್ಯಾಕ್ಸಾರ್ ವೆಬ್ಸೈಟ್ನಲ್ಲಿ ಗೂಗಲ್ ಮ್ಯಾಪ್ ಥರ ಎಲ್ಲ ಜಾಗದ ಸ್ಯಾಟಲೈಟ್ ಚಿತ್ರ ಇರಲಿಲ್ಲ. ಕೇವಲ ಆ ಜಾಗದ ಚಿತ್ರ ಬೇರೆ ಯಾರಾದರೂ ಪೇ ಮಾಡಿ ಪಡ್ಕೊಂಡಿದ್ರೆ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಹೀಗೆ 2024 ಜೂನ್ವರೆಗೂ ಪಹಲ್ಗಾಮ್ ಸ್ಯಾಟಲೈಟ್ ಇಮೇಜ್ ಬೇಕು ಅಂತ ಯಾರೂ ಕೇಳ್ತಾ ಇರಲಿಲ್ಲ. ಕೇಳಿದ್ರು ವರ್ಷಕ್ಕೆ 1-2 ಈ ರೀತಿ ಆರ್ಡರ್ಸ್ ಇರ್ತಾ ಇದ್ವು. ಆದರೆ ಪಾಕ್ ಕಂಪನಿ ಜೂನ್ನಲ್ಲಿ ಜಾಯಿನ್ ಆಗ್ತಿದ್ದ ಹಾಗೆ ಪಹಲ್ಗಾಮ್ ಸ್ಯಾಟಲೈಟ್ ಚಿತ್ರಗಳ ಬೇಡಿಕೆ ಜಾಸ್ತಿ ಆಗಿದೆ. 2024 ಜೂನ್ನಲ್ಲಿ 4 ಇಮೇಜ್, ಜುಲೈನಲ್ಲಿ 2, ಆಗಸ್ಟ್ನಲ್ಲಿ 10, ಹೀಗೆ ಹೋಗ್ತಾ 2025 ಫೆಬ್ರವರಿಯಲ್ಲಿ, ಅಂದರೆ ದಾಳಿಗೂ 2 ತಿಂಗಳು ಮುಂಚೆ ಬರೋಬ್ಬರಿ 30 ಪಹಲ್ಗಾಮ್ ಸ್ಯಾಟಲೈಟ್ ಇಮೇಜಸ್ ಅನ್ನು ಪಡೆಯಲಾಗಿದೆ. ಫೆಬ್ರವರಿ 12, 15, 18, 21 ಹೀಗೆ 3 ದಿನಕ್ಕೊಮ್ಮೆ ನಿರಂತರವಾಗಿ ಆರ್ಡರ್ ಕೇಳಿದ್ದಾರೆ. ನಂತರ ಮಾರ್ಚ್ನಲ್ಲಿ ಯಾವುದೇ ಆರ್ಡರ್ ಕೊಟ್ಟಿಲ್ಲ. ಆದರೆ ಏಪ್ರಿಲ್ 12ಕ್ಕೆ, ಅಂದರೆ ದಾಳಿಗೂ ಕೇವಲ 10 ದಿನದ ಹಿಂದೆ ಮತ್ತೆ ಸ್ಯಾಟಲೈಟ್ ಚಿತ್ರ ಪಡೆದಿದ್ದಾರೆ. ಈ ಸಡನ್ ಸ್ಪೈಕ್ ಕಾಕತಾಳೀಯ ಅಂತ ಹೇಳೋದು ಕಷ್ಟ. ಯಾಕಂದ್ರೆ ಮ್ಯಾಕ್ಸಾರ್ ಹತ್ರ ಒಂದು ಸ್ಯಾಟಲೈಟ್ ಚಿತ್ರ ಪಡಿಬೇಕು ಅಂದ್ರೆ ಕನಿಷ್ಠ 3 ಲಕ್ಷ ರೂಪಾಯಿ ಪೇ ಮಾಡಬೇಕು. ಹೈ ರೆಸೊಲ್ಯೂಷನ್ ಬೇಕು ಅಂದ್ರೆ ಕ್ವಾಲಿಟಿ ಜಾಸ್ತಿ ಆದಂಗೂ ಕೂಡ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಫೋಟೋಸ್ದು. ಅಂಥದ್ರಲ್ಲಿ ದಾಳಿಗೂ ಮುನ್ನ 20-30 ಪಹಲ್ಗಾಮ್ ಸ್ಯಾಟಲೈಟ್ ಚಿತ್ರ ಆರ್ಡರ್ ಮಾಡಿದ್ದಾರೆ. ಇದಕ್ಕೆ ಕೋಟಿಗೂ ಅಧಿಕ ದುಡ್ಡು ಖರ್ಚಾಗುತ್ತೆ. ಹೀಗಾಗಿ ಅಷ್ಟೊಂದು ಖರ್ಚು ಮಾಡಿ ಪಹಲ್ಗಾಮ್ನಲ್ಲಿ ಅಂಥದ್ದೇನು ನೋಡೋದಿತ್ತು ಸ್ಯಾಟಲೈಟ್ ಇಮೇಜಸ್. ಅದು ದಾಳಿ ನಡೆಯೋಕ್ಕೂ ಕೆಲವೇ ದಿನಗಳ ಮುಂಚೆ. ಇದು ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲದೆ ಈ BSI ಕಂಪನಿಯ ಹಿಸ್ಟ್ರಿ ನೋಡಿದ್ರೆ ಸ್ಯಾಟಲೈಟ್ ಚಿತ್ರಕ್ಕೂ ಪಹಲ್ಗಾಮ್ ದಾಳಿಗೂ ನಂಟಿದೆಯಾ ಅನ್ನೋ ಅನುಮಾನ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಮೆರಿಕದಲ್ಲಿ ಬ್ಯಾನ್ ಆಗಿದ್ದ BSI. ಸ್ನೇಹಿತರೆ, ಪಾಕ್ ಮೂಲದ ಈ BSI ಕಂಪನಿ ಈ ಹಿಂದೆ ಅಮೆರಿಕದಲ್ಲಿ ನಿಷೇಧಕ್ಕೆ ಒಳಗಾಗಿತ್ತು. ಈ ಕಂಪನಿಯ ಸಂಸ್ಥಾಪಕರ ಹೆಸರು ಒಬೈದುಲ್ಲಾ ಸಯೀದ್ ಅಂತ. 2006ರಿಂದ ಈತ ಅಮೆರಿಕದಲ್ಲಿದ್ದ. ಅಲ್ಲೇ ಶಿಕಾಗೋದಲ್ಲಿ BSI ನಡೆಸ್ತಾ ಇದ್ದ. ಆದರೆ 2022ರಲ್ಲಿ ಲೈಸೆನ್ಸ್ ಇಲ್ಲದೆ BSI ಅಮೆರಿಕದ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್ ಉಪಕರಣ ಮತ್ತು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಅಕ್ರಮವಾಗಿ ಪಾಕಿಸ್ತಾನಕ್ಕೆ ಈತ ಅಮೆರಿಕದನ್ನ ಎಕ್ಸ್ಪೋರ್ಟ್ ಮಾಡಿದ್ದ. ಪಾಕಿಸ್ತಾನದ ಅಟಾಮಿಕ್ ಎನರ್ಜಿ ಕಮಿಷನ್ PAECಗೆ ಈ ಡೀಟೇಲ್ಸ್ ಅನ್ನ ಮಾರಿದ್ದ. ಈ PAEC ಸಂಸ್ಥೆನ ಅಮೆರಿಕ ತನ್ನ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಒಡ್ಡೋ ಸಂಸ್ಥೆ ಅಂತ ಗುರುತಿಸುತ್ತೆ. ಆದರೆ ಒಬೇದುಲ್ಲಾ ಅಮೆರಿಕ ಸರ್ಕಾರಕ್ಕೆ ತಾನು ಎಕ್ವಿಪ್ಮೆಂಟ್ಸ್ ಅನ್ನ ಪಾಕಿಸ್ತಾನದ ಯೂನಿವರ್ಸಿಟಿಗೆ ಕೊಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ದ. ಫಸ್ಟ್ ಆಫ್ ಆಲ್ ಅಮೆರಿಕದ್ದು ಕೂಡ ನಾಟಕ ಅನ್ನಿಸ್ತಾ ಇದೆ ಇಲ್ಲಿ. ಪಾಕಿಸ್ತಾನದ ಎಲ್ಲವೂ ಆರ್ಮಿ ಕೈಲೇ ಇದೆಯಲ್ವಲ್ರಿ, ಯೂನಿವರ್ಸಿಟಿಗೆ ಹೋದ್ಮೇಲೆ ಅದು ಸೇನೆ ಕೈಗೆ ಹೋಗಲ್ವಾ? ನಾಟಕ ಇದು. ಬಟ್ ಇನ್ನು ಸುಳ್ಳು ಹೇಳಿದ್ನಂತೆ, ಪಾಕಿಸ್ತಾನದ ಯೂನಿವರ್ಸಿಟಿ ಕೊಡ್ತೀನಿ ಅಂತ ಇವರು ಒಪ್ಕೊಂಡ್ಬಿಟ್ಟಿದ್ರಂತೆ. ಅದಾದ್ಮೇಲೆ ಗೊತ್ತಾಯ್ತಂತೆ ಅಮೆರಿಕದವರಿಗೆ ಇವನು ಪಾಕಿಸ್ತಾನದ ಅಣ್ವಸ್ತ್ರ ಏಜೆನ್ಸಿ ಕೊಟ್ಟಿದ್ದಾನೆ ಅಂತ. ಹಾಗಾಗಿ ಈತನಿಗೆ 1 ವರ್ಷ 1 ದಿನ ಜೈಲು ಶಿಕ್ಷೆ ಕೊಟ್ಟಿತ್ತು ಅಮೆರಿಕದ ಕೋರ್ಟ್. ರಾಷ್ಟ್ರೀಯ ಭದ್ರತೆಗೆ ಅಪಾಯ ಒಡ್ಡದವರಿಗೆ 1 ವರ್ಷ ಜೈಲು ಶಿಕ್ಷೆನಾ? ನಮ್ಮಲ್ಲಾಗಿದ್ರೆ ಉವಾಪ ಹಾಕಿ ಜೈಲಲ್ಲಿ ಕೊಳಿಯಂಗ್ ಮಾಡ್ತಾ ಇದ್ರು. ರಾಷ್ಟ್ರೀಯ ಭದ್ರತೆಗೆ ಇದಕ್ಕೆ ತಾನೇ ಸಾಬೀತಾಗಿದ್ರೆ. ಈ ರೀತಿ ಇನ್ನೊಂದು ರಾಷ್ಟ್ರಕ್ಕೆ, ಅದು ಕೂಡ ಪಾಕಿಸ್ತಾನದಂಥ ರಾಷ್ಟ್ರಕ್ಕೆ, ಅಣ್ವಸ್ತ್ರ ಏಜೆನ್ಸಿಗೆ ಈ ಹೈಟೆಕ್ ಡೇಟಾವನ್ನು ಕಳ್ಳ ಸಾಗಾಣಿಕೆ ಮಾಡಿದ್ದು ಸಾಬೀತಾಗಿದ್ರೆ ಅಮೆರಿಕ ನೋಡಿ 1 ವರ್ಷದಲ್ಲಿ ಬಿಟ್ಬಿಡುತ್ತೆ ಇವನನ್ನು. ಜೊತೆಗೊಂದು ದಂಡ ಹಾಕಿದ್ದಾರೆ, $2.47 ಲಕ್ಷ ದುಡ್ಡು, ಅದನ್ನು ವಾಪಸ್ ತಗೊಂಡಿದ್ರು ಅಷ್ಟೇ. ಸೊ ಇಲ್ಲೇನಾಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತಲ್ಲ ಆತ ಪಾಕ್ ಸರ್ಕಾರದ ಏಜೆಂಟು, ಆತ ಪಾಲ್ಗೊಂಡಿದ್ದ ಅಂತ. ಆದರೆ ಬರೀ $2.5 ಲಕ್ಷ ಕಿತ್ಕೊಂಡು 1 ವರ್ಷ ಜೈಲು ಶಿಕ್ಷೆ ಕೊಟ್ಟು ಫ್ರೀ ಬಿಡ್ತಾರೆ ಮತ್ತೆ ಈತನನ್ನು. ಈತ ಆಮೇಲೆ ಸ್ಯಾಟಲೈಟ್ ಕಂಪನಿ ಮ್ಯಾಕ್ಸಾರ್ ಸೆನ್ಸಿಟಿವ್ ಡೇಟಾ ಇರುತ್ತೆ ಇವ್ರ ಹತ್ರ, ಅದನ್ನು ಜಾಯಿನ್ ಆಗ್ತಾನೆ ಇವನು, ಪಾರ್ಟ್ನರಾಗಿ ಜಾಯಿನ್ ಆಗ್ತಾನೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂದ ಆರೋಪದಲ್ಲಿ ಒಳಗೆ ಹೋದವನನ್ನ, ಅಂಥ ಕಂಪನಿಯನ್ನು ಇವರು ಮತ್ತೆ ಪಾರ್ಟ್ನರಾಗಿ ಸೇರಿಸ್ಕೊಳ್ತಾರೆ. ಸೇರಿದ್ಮೇಲೆ ಪಹಲ್ಗಾಮ್ನ ಸ್ಯಾಟಲೈಟ್ ಇಮೇಜಸ್ ತಗೊಳ್ಳೋದು ಜಾಸ್ತಿ ಆಗಿದೆ. ಗ್ರಾಫಲ್ಲಿ ಕಾಣಿಸ್ತಾ ಇದೆ ಅದು. ದಾಳಿಯ ಟೈಮ್ನಲ್ಲೇ ಜಸ್ಟ್ ಬಿಫೋರ್ ದಾಳಿ ಇದು ಜಾಸ್ತಿ ಆಗಿದೆ. ಹೀಗಾಗಿ ಪಹಲ್ಗಾಮ್ ದಾಳಿ ಹಿಂದೆ ಪಾಕ್ ಕೈವಾಡ ಇತ್ತು ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಂತಾಗಿದೆ ಅನ್ನೋದು ವಾದ ಇಲ್ಲಿ. ಭಾರತಕ್ಕೆ ಯಾವುದೇ ಡೌಟ್ ಇರಲಿಲ್ಲ, ನಮಗೆ ಗೊತ್ತು ಕಾಶ್ಮೀರದಲ್ಲಿ ಯಾವಾಗಿಂದ ಏನೇನು ಮಾಡ್ತಿದ್ದಾರೆ ಅವರು ಅಂಥೇಳಿ, ಎಂತೆಂಥವ್ರನ್ನ ಸಾಕೊಂಡಿದ್ದಾರೆ ಪಾಕಿಗಳು ಅಂತ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ನಮಗಂತೂ ಡೈಲಿ ಅವ್ರನ್ನ ಸ್ಟಡಿ ಮಾಡೋರು ನಮ್ಮ ಭದ್ರತಾ ಪಡೆಗಳು ಅವ್ರಿಗೆ ಗೊತ್ತಿದೆ. ಆದರೆ ಜಗತ್ತಿಗೆ ಪಾಕ್ ಕೃತ್ಯವನ್ನು ಬಯಲು ಮಾಡೋಕ್ಕೆ ಲೀಗಲಿ ಈಗ ಸಾಕ್ಷ್ಯ ಸಿಕ್ಕಂತಾಗಿದೆ. ಆದರೆ ಸ್ನೇಹಿತರೆ, ಅಮೆರಿಕವನ್ನು ಕೂಡ ಕೇಳಬೇಕಲ್ಲ, ಮ್ಯಾಕ್ಸಾರ್ ಕಂಪನಿಯನ್ನು ಕೂಡ ಕೇಳಬೇಕಲ್ಲ. ಈ ರೀತಿ ರಿಪೋರ್ಟ್ ಆಗ್ತಿದ್ದ ಹಾಗೆ ಪಾರ್ಟ್ನರ್ಸ್ ಲಿಸ್ಟಿಂದ ಮ್ಯಾಕ್ಸಾರ್ ಕಂಪನಿ BSIನ ತೆಗೆದು ಹಾಕಿದೆ. ಈಗ ನಾಟಕ ಮಾಡ್ತಾ ಇದ್ದಾರೆ.
ಜೊತೆಗೆ ಯಾರಿಗೆ ಮಾರ್ತಿದ್ದೀವಿ ಅಂತ ನೋಡದೆ ಯಾವುದೇ ರಾಷ್ಟ್ರದ ಹೈ ರೆಸೊಲ್ಯೂಷನ್ ಇಮೇಜಸ್ಸನ್ನೇ ಅವರು ಸೇಲ್ ಮಾಡಿಬಿಡ್ತಿದ್ದಾರೆ. ಓಕೆ, ನಮ್ಮಲ್ಲಿ ನಾವು ಡಿಫೆನ್ಸ್ ಏರಿಯಾಸ್ದೆಲ್ಲ ಕೊಡಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ದೀವಿ, ಕೊಡಲ್ಲ ಅಂತ ಹೇಳ್ತಾರೆ. ಪ್ರೈವೇಟ್ ಕಂಪ್ನಿ ದುಡ್ಡು ಕೊಟ್ಟರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ ರಹಸ್ಯವಾಗಿ? ಅದಕ್ಕೇನು ಆಧಾರ ಇದೆ? ಚೆಕ್ ಮಾಡೋದು ಹೇಗೆ ನಾವು? ಹೀಗಾಗಿ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟ ಕ್ರಮಗಳು ತಗೋಬೇಕು. ಭಾರತದ ಮೇಲೆ ಶತ್ರುಗಳ ಸ್ಯಾಟಲೈಟ್ ಹಾರಿ ಫೋಟೋ ತೆಗೆಯೋದನ್ನು ತಡೆಯೋಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ಆಗಬೇಕು. ಒಂದೊಂದು ಸ್ಯಾಟಲೈಟ್ ಉಡಾವಣೆ ಮತ್ತು ಆಕಾಶದಲ್ಲಿ ಸ್ಥಾಪನೆ ಮಾಡೋಕೆ $1 ಮಿಲಿಯನ್ $1 ಬಿಲಿಯನ್ ತನಕ ಖರ್ಚಾಗುತ್ತೆ ಅಮೆರಿಕದಲ್ಲಿ. ನಮ್ಮ ಹತ್ರ ಸ್ಯಾಟಲೈಟ್ ಉಡಾಯಿಸೋ ಟೆಕ್ನಾಲಜಿ ಕೂಡ ಇದೆ. ಒಂದು ವೇಳೆ ನಮ್ಮ ವಿರುದ್ಧ ಇದು ಬಳಕೆ ಆಗ್ತಿದೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ಉಡಾಯಿಸ್ತೀವಿ ಅನ್ನೋದನ್ನು ಭಾರತ ತನ್ನ ಪಾಲಿಸಿಯಲ್ಲಿ ಆ್ಯಡ್ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಭಯ ಹುಟ್ಟಬೋದು ಇವರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.